ಸಚೇತನ ಕಾರ್ಯಕ್ರಮ ನೀತಿ ಕತೆ. 5ನೇ ತರಗತಿ ವಿದ್ಯಾರ್ಥಿಗಳಾದ ನಾವು ರೇಷ್ಮಾ, ಮಲ್ಲಿಕಾ, ಅರುಣ, ಅವಿನಾಶ ದೀಕ್ಷಿತ ಕಥೆಯನ್ನು ಹೇಳ್ತಿದ್ದಾರೆ. ಕಥೆಯ ಹೆಸರು ಸೊಕ್ಕಿನ ಬೆಕ್ಕು. ಒಂದೂರಲ್ಲಿ ಒಬ್ಬ ರೈತ ಇದ್ದ. ಆ ರೈತ ಒಂದು ಬೆಕ್ಕು ಸಾಕಿದ್ದ. ಆ ಬೆಕ್ಕನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ತಿದ್ದ. ಆ ಬೆಕ್ಕಿನ ಜೊತೆಗೆ ಒಂದು ಹಸು ಕೂಡ ಸಾಕಿದ್ದ. ಆ ಹಸು ದಿನಕ್ಕೆ ಬಹಳಷ್ಟು ಹಾಲು ಕೊಡುತ್ತಿತ್ತು. ಆ ಹಾಲನ್ನು ಬೆಕ್ಕು ಕುಡಿದು ತುಂಬಾ ಸೊಕ್ಕು ಬಂದಿತ್ತು ಮತ್ತು ತುಂಬಾ ಸೋಮಾರಿಯಾಗಿತ್ತು. ರೈತನ ದವಸ ಧಾನ್ಯಗಳನ್ನು ಇಲಿಗಳು ತಿನ್ನುತ್ತಿದ್ದರೆ ನೋಡಿಕೊಂಡು ಸುಮ್ಮನೆ ನಿಂತಿರುತ್ತಿತ್ತು. ಬೆಕ್ಕನ್ನು ಇಲಿಗಳನ್ನು ತಿನ್ನುತ್ತಿರಲಿಲ್ಲ ಮತ್ತು ಬೇಟೆಯಾಡುತ್ತಿರಲಿಲ್ಲ. ಒಂದು ದಿನ ಹಸು ಹೇಳಿತು, ಬೆಕ್ಕೆ ನೀನು ತುಂಬಾ ಸೋಮಾರಿಯಾಗಿದ್ದೀಯಲ್ಲ, ರೈತನ ದವಸ ಧಾನ್ಯಗಳನ್ನು ತಿನ್ನುತ್ತಿದ್ದರೆ ನೋಡ್ಕೊಂಡು ಸುಮ್ಮನೆ ಇರ್ತಾನೆ, ಇಲಿಗಳನ್ನು ಯಾಕೆ ನೀನು ಬೇಟೆಯಾಡಿ ತಿನ್ನುವುದಿಲ್ಲ, ರೈತನಿಗೆ ಅನ್ಯಾಯ ಹೂಡುತ್ತಿದ್ದೀಯಾ? ಕೋಪದಿಂದ ಬೆಕ್ಕು ಹೇಳಿತು, ಏ ಹಸುವೆ, ನೀನು ನನಗೆ ಬುದ್ಧಿ ಹೇಳಬೇಡ, ನಿನ್ಗೆ ಯಾಕೆ ನನ್ನ ಚಿಂತೆ? ಹಸು ಬೆಕ್ಕಿಗೆ ಬುದ್ಧಿ ಕಲಿಸಬೇಕು ಎಂದು ಹಾಲು ಕೊಡುವುದನ್ನೇ ಬಿಟ್ಟಿತ್ತು. ಇದರಿಂದ ಬೆಕ್ಕಿಗೆ ಹಾಲು ಸಿಗುತ್ತಿರಲಿಲ್ಲ, ಮೊಸರು ಸಿಗುತ್ತಿರಲಿಲ್ಲ. ಬೆಕ್ಕು ಬಹಳಷ್ಟು ದಿನ ಉಪವಾಸವಾಗಿರಬೇಕಾಯಿತು. ಇದರಿಂದ ಬೆಕ್ಕಿಗೆ ಹಾಲು ಸಿಗಲಿಲ್ಲ. ಬೆಕ್ಕಿಗೆ ತನ್ನ ತಪ್ಪಿನ ಅರಿವಾಯಿತು. ಮಾರನೇ ದಿನ ಇಲಿಗಳನ್ನು ಹಿಡಿಯಲು ಪ್ರಾರಂಭಿಸಿತು. ಇದನ್ನು ಕಂಡ ಹಸು ಬೆಕ್ಕಿಗೆ ಬುದ್ಧಿ ಬಂದಿದೆ ಎಂದು ಹಾಲು ಕೊಡಲು ಪ್ರಾರಂಭಿಸಿತು. ಈ ಕಥೆಯ ನೀತಿ ಗರ್ವದಿಂದ ಸುಖವಿಲ್ಲ. ಈ ಕಥೆಯನ್ನು ಹೇಳಿದ ನನ್ನ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು.